ಛಂದಸ್ಸ ಕವನ ಎಂದಿಗಿ ಬೇತಳಕಲ್ಲ ಪಶ್ಚಿಮದಳ ಬಿಟ್ಟು ವರಕವಿ ಗೈಬಿಷ ಬೇರೆ ಒಂದು ಸ್ಥಳಕ್ಕಿಲ್ಲ ಬೇರೆ ಬಂದ ಸ್ಥಳಕ್ಕಿಲ್ಲ ಹಾಡೋದೆಲ್ಲ ಸರಿಯಾಗಿ ನಡೀತು ಈಕಿದು ಒಂದು ಗದ್ದಲ ಹೇಳತು ಹೌದು ಅಲ್ಲ ಗದ್ದಲದೊಳಗ ಗದಲ ಈಕಿ ಎಬಸಾಳ ಹ್ಯಾಂಗ ಅಲ್ಲ ಎಲ್ಲ ಭಗವಂತ ಮಾಡ್ಯಾನಂತ ನಾನು ಅಂದಾಗ ಇದು ಜಗತ್ತಿಗೆಲ್ಲ ಹುಟ್ಟ್ಯಾದಂತ ಈಗಿನ ಸೀರ್ಯಾಗ ಮಶಿಮ್ನಾಳ ಮೌಲ ಸಾಹೇಬಗ ಈಕಿ ಪ್ರಶ್ನೆ ಮಾಡ್ತಾಳ ಹುಟ್ಟಬೇಕಾದ್ರೆ ಬಹಳ ಬಿರಿ ಗುರುತಿಲ್ಲ ನಿನಗ ಆಯಿ ಬಾಗ್ಯಾಳಂತ ಈಕಿ ತಾಯಿ ಆಗ್ಯಾಳಂತ ಈಕಿ ತಮ್ಮ ತಂಗಿ ಆಗ್ಲಕ್ಕೂ ಬರ್ತದಂತ ಹೇಳ್ಯಾಳ ಸಭಾದಾಗ ಹೌದಲ್ರಿ ನಮ್ಮ ಗಂಡಸರಿಗೆ ಏನು ಆಗ್ಲಕ್ಕ ಬರುದಿಲ್ಲ ಅಂತಿದಿ ಮಂದಿಯಾಗ ಸ್ವಲ್ಪ ಖಬರಿಗೆ ಬರ ಐತಿ ಇಲ್ಲ 3 ಮಂದಿಗ ನೀನು ತಾಯಿ ಆದ ಬಳಿಕ ನಾನು ತಂದಿ ಆಗ್ತೀನಿ ತಂಗಿ ನೀನು ಆದ್ರ ಅಣ್ಣ ಆದ್ಯಾವಾಗ ನೀನು ಆಯಿ ಆದಿ ಅಂದ್ರ ಮಸಿಮಳದಾವ ಮುತ್ಯಾದ ಹೌದಲ್ರಿ ಇಲ್ಲಿಗ ಹೊತ್ತ ಹೊಂಡ್ಲಕ ಕೊಡುದಿಲ್ಲ ನಿನಗ ಹಿರೂರಾಗ ಹೌದು ಇದು ಗಂಡ ಅಂದ್ರ ಏನ ತಿಳಿದಿ ಜಗತ್ತೇದ ಒಳಗ ಈಗ ಸೂಕ್ಷ್ಮ ಒಂದೇ ಮಾತು ಹೇಳ್ತೀನಿ ಹಿರೂರ ಜಾತ್ರೆಯಾಗ ಇಬ್ರೇ ಹೆಣ್ಮಕ್ಳಿಗೆ ನಿನಗ ಸನ್ಮಾನ ಮಾಡಕ್ ಕರೆದ್ರ ತಂಗಿ ಎಷ್ಟು ಸಾರಿ ಒದರಿದ್ರು ಇವ್ರಿಗೆ ಕರೀಲಾಕಿಲ್ಲೀಗ ನಮ್ಮವ್ರು ಹಂಗ ತಿಳಿದಾರ ಒಬ್ರಿಗೆ ನೀರು ಕರೆದ ನೋಡು ಹೌದು ನಮ್ಮ ಓಟು ಬ್ಯಾಂಡಿರು ಬಂದ ಸಿಗದ ನಿಂದಿರ್ತಾವು ಮ್ಯಾಗ ಹೌದಲ್ರಿ ನಮ್ಮಟ ಧೈರ್ಯ ನಿನಗ ಇರುವುದಿಲ್ಲ ತಿಳ್ಕೊ ನಿನ್ನೊಳಗ ನೀ ಸೂಕ್ಷ್ಮ ಇರುತ್ತಿ ಸೂಕ್ಷ್ಮ ಇರು ಹೇಳು ಜಾತ್ರೆಯಾಗ ಅದಕ್ಕೆ ನನಗ ಅಂತಾಳ ಯಾವ ಶಿವನು ಎಲ್ಲಿ ಅದಾನ ಯಾರಿಗೇನ ಕಂಡಾನಂತ ಕೇಳ್ತಾಳ ನನಗ ಒಳೆ ನಿತ್ತು ಭಾಷಣ ಬಿಗಿದಿ ಭಾಷಣ ಚಂದ ಮಾಡಿದಿ ಬಹಳ ಚಲೋ ಮಾಡ್ಯಾರಲ್ರಿ ನಾನು ಪದ್ಯ ರೂಪದಾಗ ಹೇಳತ್ತೀನಿ ತಿಳ್ಕೊ ನಿನ್ನೊಳಗ ಹೌದು ಈ ಬ್ಯಾಸರ ಆಗಬಾರದು ತಮ್ಮ ಹಾಡು ಟೈಮಿಗ ಇನ್ನು ಸೋಲಾಪುರದ ಸಿದ್ದರಾಮಂದು ಹೇಳ್ಯಾಳ ಹಂಗ ಸ್ವರ್ಣದಲ್ಲಪುರದಲ್ಲಿ ಸೊಲಹಳ್ಳಿ ಸೌಕಾರ ಮುದ್ದಗೌಡ ಸುಗ್ಲಾದೇವಿ ಇದ್ರು ಆವಾಗ ಹೌದು
ನನ್ನ ಮಲ್ಲಿನಾಥ ಬಂದ ನೋಡು ಇವರ ಮನಿ ಕಡಿಗ. ಹೌದು ಹೌದು. ಒಂದ ಸುಪುತ್ರ ಮಗ ಹುಟ್ಟದಂತ ಸುಗ್ಲಾದೇವಿಗ ನನ್ನ ಮಲ್ಲಿನಾಥನ ಆಶೀರ್ವಾದದಿಂದ ಜನಶನವಾಗ. ಅನ್ನ ಮೊಸರ ಬುತ್ತಿ ಬೆಳೆದ ಕಟಗುಡಿಸಿದ ರಾಮ ಚಂದ. ಮುಂದೆ ಕೇಳು ಏನಾಯಿತು ತಿಳಿಸ್ತೀನಿ ನಿನಗ. ಅನ್ನ ಮೊಸರ ತರುವುದರೊಳಗ ಮಲ್ಲಯ್ಯ ಮಾಯ ಆಗಿದ್ದ. ಅಲ್ಲಿ ಉಗಾದಿ ಪಾಡಕ ಬಂದ ನಿತ್ತ ಶ್ರೀಶೈಲದ ಬಳಗ. ಹಿಂದಕ ಮೂರ ಮಾರ ಸರದು ಸಿದ್ಧರಾಮ ಜಿಗದಾವಾಗ ನನ್ನ ಮಲ್ಲಿನಾಥ ಎತ್ತಿ ಹಿಡದ ಸಿದ್ಧರಾಮಗ. ಮಲ್ಲಿನಾಥ ಎತ್ತಿ ಹಿಡದ ಮೂರ್ತಿ ಮರೆಯಾದರೂ ಕೀರ್ತಿ ಉಳಿತು. ಹೆಣ ದೇವರ ಹಿಡಿದಿಲ್ಲ ನಮ್ಮ ಸಿದ್ಧರಾಮಗ. ಹೆಣ್ಣ ಅಂದ್ರೆ ಬೆಂಡಿ ಅಂತ ಕೇಳ್ದಮ್ಮ ಮಾಡ್ತಾಳ ಮಾತ. ಹೌದು. ಅಂದ್ರ ಬೆಂಡಿ ಕರಗತೈತಿ ಬೆಂಕಿ ಎದರಿಗೆ ಇಟ್ಟಾಗ. ವಿಶ್ವಾಮಿತ್ರ ಲಂಗಟ ಶೈಲ ಆಗ್ಯದ ನೋಡಿ ಒಳಗ ಈಕಿ ಲಂಗಟ ಶೈಲ ಮಾಡುದ್ರ ಒಳಗ ಶಾನಿ ಸಭಾದಾಗ. ವಿಶ್ವಾಮಿತ್ರ ತಪಸ್ರಿ ಕೂತಿದ್ದ ನಿನಗ ಯಾರು ಕರೆದಿದರು ಬತಲೆ ಯಾಕ ಡ್ಯಾನ್ಸ್ ಹೊಡದಿ ಬಂದು ರಾತ್ರಿಯಾಗ. ವಿಶ್ವಾಮಿತ್ರ ಎರಡನೇ ಬ್ರಹ್ಮ ಆಗತಾನ ಅಂತ ತಿಳಿದು ಏನ್ ಮಾಡ್ಯಾರಿ? ನಮ್ಮ ಇಂದ್ರ ಕಳಿಸಿ ಕೊಟ್ಟಿದ ತಪ ಭಂಗ ಸಲುಭಾಗ. ನಿನ್ನ ಹೆಣ್ಣಿನಿಂದ ಏನು ಅದರ ಗಾಗಿಲ್ಲ ಅವಾಗ. ನಿನ್ನಿಂದ ಆಗ್ಲಾಕು ಕುಡಿದಿಲ್ಲ ಹೊತ್ತ ಹೊಂಡು ಅವರೀಗ. ಬೆಂಕಿ ಎದುರಿಗೆ ಬೆಂಡಿ ಕರಗತೈತಿ ಗಂಡಸಂದ್ರ ಹಂಗಿರ್ತೈತಿ ಅಂತೇಳಿ ನೀನು ನನಗ ಕೇಳಿದೆಂದಾಗ. ಎಲ್ಲರೂ ಬರಬೇಕಾದ್ರ ತಮ್ಮ ಈಗಿನಿಂದೆ ಬಂದರಂತ. ನಮ್ಮ ವೀರಭದ್ರ ಜನಿಸಿ ಬಂದ ತುಳುಕೋ ನಿನ್ನೊಳಗ. ಹೌದು. ಭಗವಂತನ ಜಡಿ ಒಳಗ ಇವ ಜನಶನಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚು ಸುಡಗಾಡದ ಒಳಗ. ಅದಕ್ಕೆ ಮೈಲಿಗೆ ಮುಡಿ ಚೆಟ್ಟಿಗೆ ವೀರಭದ್ರಗ ನಡೆಯುವುದಿಲ್ಲ. ಶಸ್ತ್ರಾನೆ ಹಾಕಿ ತಮ್ಮ ತೆಗಿತಾನಾವಾಗ. ಗುರು ರೇವಣ ಸಿದ್ದೇಶ್ವರರು ಪಲ್ಲಿ ಅಪಾಕಿ ಒಳಗ ಅವ್ರಾಗ ಹುಟ್ಟ್ಯಾರಿ. ಇವರು ಲಿಂಗದ ಮುಖದಿಂದ ಬಂದಾರ ಹೊರಗ. ಹೌದು ಹೌದು. ಕಾಮ ಕ್ರೋಧ ಮದ ಮಚ್ಚರ ಶರೀರ ಇಲ್ಲವಾಗ ಮುಂದ ಹ್ಯಾಂಗ ಹುಟ್ಟತಾವ ನೋಡ ಬಾಜಾರದಾಗ. ಅದಕ್ಕೆ ಏನಾಗದಕ್ಕಿಗೆ ಏನಾಗ್ಯದ್ರಿ? ಇದು ಒಟ್ಟು ಸೃಷ್ಟಿನೇ ಈಗಿನೇ ಮಾಡ್ಯಾಳತ್ತ. ಹೌದು ಹೌದಲ್ರಿ. ಹತ್ತಕ್ಕೆ ಒಬ್ಬಕ್ಕೆ ಉಚ್ಚಿವೆಲ್ಲ ಹೋಗಂದ್ರೆ ಹೋಗೋದು ಇದು ಒಟ್ಟಿಂದ ಹೌದಲ್ರಿ ಮಾಸ್ತರ. ಮಾಡ್ತಾಳ. ಅದೇಂಗ್ ಮಾಡ್ತಾವ್ರಿ? ಹಾಗಾಗಿ ಬರಂಗಿಲ್ಲ. ಹೌದು ಹೌದು. ಬರೇ ನೀನು ಹೋಗ್ಬೇಕಾಗಿದ್ರೆ ಒಬ್ಬ ಜೋಡ್ಬೇಕು ನನ್ನಂತವ. ಹೌದು ಹೌದು. ಮತ್ತೆ ನೀ ಯಾವಾಗ ಸೃಷ್ಟಿ ತಯಾರು ಮಾಡ್ತಿರು? ಇವ್ರೇನು ಮಾಡಿಲ್ರಿ ಮಾಸ್ತರ. ಇವು ಮಾಡಿದ ಕೆಡಸು. ಹೌದು ಹೌದಲ್ರಿ. ಅದಕ್ಕೆ ಹೇಳ್ತಾರ ಮಹಾಶಿವಶರಣಿ ಅಕ್ಕ ಮಾದೇವಿ ಏನ್ ಹೇಳ್ತಾಳ? ಏನ್ ಹೇಳ್ತಾರ್ರಿ? ತನ
ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳುವುದಂತೆ, ಅಣ್ಣನು ಸತ್ತರೆ ಬಲಭುಜವದಂತೆ, ತಮ್ಮನ್ನು ಸತ್ತರೆ ಎಡಭುಜವದಂತೆ, ಹೌದು ಹೌದು ಗಂಡನ ಆಜ್ಞದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ ಹೇಳ್ತಾರ. ಹೌದಲ್ರಿ. ಗಂಡನ ಆಜ್ಞದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ, ಗಂಡನ ಆಜ್ಞದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ್ನ ಕಳಸಮೃದು ಕೆಳಗೆ ಬಿದ್ದಂತೆ ಅಂತ. ಹೌದು. ಯಾರು ಹೇಳ್ತಾರ್ರಿಪ್ಪ ಇದು? ಅಕ್ಕ ಮಾದೇವಿ. ಇದು ಪುಕ್ಕ ಮಾದೇವಿ ಇದು ಒದರ್ತದ ಹಂಗೆ, ಅದಕ್ಕೆ ತಂದಾರ ಒದರಾಕೆ ತಂದ. ಹೌದಲ್ರಿ. ಅದಕ್ಕೆ ಹೆಂಗೈತೆ ಅಂತ ತಿಳ್ಕೊ, ಅಂತಿಂಥವ್ರು ಮೂರ್ತಿ ಮರ್ಯಾದ್ರ ಕೀರ್ತಿ ಗಂಡನೇ ಗುರು ಅಂತ ತಿಳಿದುಕೊಂಡು ಅಂಥವ್ರು ಹೇಳ್ಯಾರ ಮಹಾಶಿವಶ್ರೇಣಿಯವರು. ಹೌದಲ್ರಿ ಹೇಳ್ಯಾರ. ಈಗ ಈ ರಾತ್ರಿ ನನಗೆ ನಮಸ್ಕಾರ ಮಾಡ್ರೆ ತಿಕ್ಕಿನಿತ. ಹೌದಲ್ರಿ ಮಾಸ್ತರ್. ನಾ ಮಾಡವ ನಾವೇನ್ ಮಾಡಲ್ರಿ, ಹಿಡಿದು 3 ಮಂದಿ ಕಾಲು ಕಡಿತೀನಿ ನಿಮ್ಮದು. ಹೌದಲ್ರಿ. ಅದಕ್ಕೆ ಹೆಂಗೈತೆ ಅಂದ್ರೆ ಅಂತಿಂತವ್ರು ಹಂಗೆ ಹೇಳ್ಯಾರ. ಹೌದು. ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾರಿ? ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರ್ಯಾದ್ರು ಕೀರ್ತಿ ಅಜರಾಮ್ ಉಳ್ದದಕ್ಕೆ. ಹೌದಲ್ರಿ ಉಳ್ದಾದ. ಯಾರ್ದು? ಹೇಮರೆಡ್ಡಿ ಮಲ್ಲಮ್ಮದು. ಹೌದು ಹೌದು. ಯಾವುದೇ ಶಿವಶರಣದ ನಿಂದ ಮಾಡಂಗಿಲ್ಲ, ಇದ್ರೊಳಗೆ ವಿಷಯ ತಿಳಿತದ. ಹೌದು. ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡ್ಯಾಳ. ಹೌದಲ್ರಿ. ಇವು ಪೂಜೆ ಮಾಡುವಲ್ಲ, ಇವ್ರೇನ್ ಮಾಡ್ತಾರ್ರಿ? ಇವು ಗಂಡು ಶಾಣೆ ಇದ್ರು ಪೂಜೆ ಮಾಡುವಲ್ಲ, ಇವು ಕುರಿ ಅನ್ಸೋದು. ಹೌದು ಹೌದು. ಆಗಂಗಿಲ್ಲ. ಹೌದು. ಅದಕ್ಕೆ ಅವ್ರಿಗೆ ಇವ್ರಿಗೆ ಅಜಗಜಾಂತರ ಬೀಡಿಸ್ತದ ಅಂತ ನಾ ಹೇಳಿ. ಹೌದಲ್ರಿ. ಮತ್ತ ಅವ್ರ ಗಂಡು ಶ್ರೇಷ್ಠ ಇದ್ರೆ ಹೇಮರೆಡ್ಡಿ ಮಲ್ಲಮ್ಮ ಪೂಜೆ ಮಾಡ್ಯಾಳಿಲ್ಲ ಹುಚ್ಚ ಬನಮರೆಡ್ಡಿಗೆ. ಹೌದು ಹೌದು. ಇಲ್ರಿ ಗಂಡಗ ಶ್ರೇಷ್ಠ ಇಲ್ಲ ಅಂತಂದ್ರೆ ಪೂಜೆ ಮಾಡಬಾರ್ದಿತ್ತು. ಹೌದಲ್ರಿ. ಇಂಥವ್ರ ಅನೇಕ ಸತಿಗಳನ್ನ ಎತ್ತಿ ನೋಡಿ. ಹೌದು ಹೌದು. ಎಲ್ಲಾರು ಗಂಡನೇ ಗುರು ಅಂತ ಸೇವಾ ಮಾಡ್ಯಾರ. ಹೌದಲ್ರಿ ಮಾಡ್ಯಾರ. ಆದ್ರ ಒಬ್ಬೊಬ್ಬರಿಗೆ ಇದ್ರದ ದಾರಿ ಬ್ಯಾಳೆ ಆಗ್ಯಾವ. ಹೌದಲ್ರಿ. ಈಗಿನಂತ ಹ್ಯಾಂಗಿದ್ ಹೆಂಗೈತೆ ಹೇಳನ, ಹೆಂಗಾಗೈತ್ರಿ? ದಿನ ಮನ್ಯಾಗ ಒಂದು ಎಮ್ಮಿ ಇತ್ತು, ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿದ್ಳಿಕಿ. ಅದು ಯಾಕ್ರಿ ಮಾಸ್ತರ? ದಿನ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡಾಕಿ. ಹೌದು ಹೌದು. ಆ ನೆರಮನೆ ಆಯಿ ಕೇಳಿದ್ರು, ಅಲ್ಲ ತಂಗಿ ದಿನ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡೋದಿಲ್ಲ, ಎದಕ್ಕಿಲ್ಲ, ಎಮ್ಮಿ ಕಾಲಿಗೆ ಯಾಕೆ ಮಾಡ್ತೀವಿ ಅಕ್ಕಿ ಕೇಳು. ಹೌದಲ್ರಿ. ಈಗ ಏನು ಅನ್ಬೇಕ? ಏನಂತಾರ್ರಿ? ನೋಡಾಯಿ ಈ ಎಮ್ಮಿ ನಮ್ಮ ಅತ್ತಿಗೊಮ್ಮೆ ಜಾಡ್ಸ್ ಹೋದಾಗ 8 ದಿನ ಮಕ್ಕೊಂಡಿದ್ರು, ಮತ್ತೆ ಯಾವಾಗ ಓದಿದ ನಮಸ್ಕಾರ ಮಾಡಾಕತ್ತೀನಿ ನಾ ಎಮ್ಮಿ ಕಾಲಿಗೆ ಅದಕ್ಕೆ. ಇಂಥದ್ದು ತೊಂಬಂದ್ರೆ ಶುದ್ಧ ಇವೆಂದರೆ ಶುದ್ಧ ಮಾಡ್ತಾವ ಮಾಡುವಲ್ಲ. ಅದಕ್ಕೆ ಇಂಥ ಕೀರ್ತಿ ಅವ್ರು ಗಳಿಸಿಲ್ಲ, ಅವರು ಅಜಗಜಾಂತರ ಸೇವೆಯನ್ನು ಮಾಡಿ ಕೀರ್ತಿ ಗಳಿಸ್ಯಾರ. ಹೌದಲ್ರಿ. ಮತ್ತ ಅದು ಆದ ಕೂಡಲೇ ಏನ್ ಮಾತಂದಾಳ? ಮತ್ತ ಮಾಯಾದ ತಂದರ್ರಿ. ಮಾಯಾ ಅಂತ ಇದು ಸೃಷ್ಟಿ ಒಳಗೆ ಮಾಯಾ ಅನ್ನುವಂಥದ್ದು ಹಿಂಗದ. ಒಟ್ಟೆ ನಮ್ಮದು ಸೀರೆ ಹತ್ತಿರಬಾರದು. ಹೌದಲ್ರಿ. ಸೀರೆ ಅಂದ್ರೆ ಏನ್ ತಿಳಿದಿನಿ? ಏನ್ ತಿಳಿದಾರಿ? ಮೊದಲ ಜೀವದ. ಹೌದು ಹೌದು. ಜೀವ ಇದ್ರೆ ಇಲ್ಲಿ ಡಬ್ ತಗೊಂಡು ಹಾರಾಕತ್ತೀನಿ. ಹೌದಲ್ರಿ. ಆ ಜೀವ ಅನ್ನುವಂಥದ್ದೇ ಮೊದಲು ಗಂಡದ. ಹೌದು ಹೌದು. ಮತ್ ನಮ್ಮ ಜೀವ ಮೊದಲಿದ್ದಲ್ಲೇ ಇದು ವ್ಯವಹಾರ ಅದ. ಹೌದಲ್ರಿ. ನೋಡು, ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಅವ ಪುಂಡೈತಿ, ನರದೇಹಕ್ಕೆ ಉಣಿಸುವುದು ಗಂಡೈತಿ. ಸುಚರಿ ಯಾರು ತೊಳೆದಿಲ್ಲ, ಬೈಲಿ ಯಾರು ಅಳದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತಿ, ಪುರುಷನ ಬಿಟ್ರೆ ನಿನ್ನನೇನು ಚಂಡೈತಿ ಅಂತ ಹೇಳ್ಯಾನ. ಹೌದಲ್ರಿ. ಇವ್ರು ನನಗೆ ತಯಾರು ಮಾಡಕ್ ಬಂದಾರತ್ತ. ನಮ್ಮಿಂದ ಆಗ್ಯದ ಇದು ಸೃಷ್ಟಿ, ಒಟ್ಟು ನಿನ್ನಿಂದ ಏನು ಆಗಂಗಿಲ್ಲ. ಇದು ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಪೃಥ್ವಿ ಉತ್ಪನ್ನ ಆಗಿ ಹಿಂಗ ಸೃಷ್ಟಿ ರಚನೆ ಭಗವಂತ ಮಾಡ್ಯಾನ. ಅದಕ್ಕಲ್ಲೇ ದರೊಂದು ಗುಡಿ ಒಳಗೆ ಓಂ ನಮ ಶಿವಾಯ ಅಂತ ಬರ್ದಾರ. ಹೌದಲ್ರಿ ಬರ್ದಾರ. ಇಲ್ಲಿಗಂದ್ರೆ ಹೆಂಡತಿ ನಮ್ಮ ಶಿವಾಯ ಅಂತ ಬರೀತಿದ್ರಿ. ಈಗ ಯಜನೆ ಕಿತ್ತ ಅಂದ್ರೆ ಇದು ಶಿವಶಕ್ತಿ ವಾಕ್ವಾದ ಅಂತ ಹೇಳಿದೀನಿ. ಮೊದಲು ಹೆಂಗೆ ಹೇಳಿದಿ? ಶಿವಶಕ್ತಿ ವಾಕ್ವಾದ. ಹೌದಲ್ರಿ. ಶಿವ ಗಂಡ, ಪಾರ್ವತಿ ಹೆಂಡತಿ. ಇಲ್ಲಿ ಕುತ್ತಂತ ಅಕ್ಕಂಗರಿಗೆ ತಾಯಿದರಿಗೆ ಏನು ಸಂಬಂಧ ಇಲ್ಲ. ನಾವಿಬ್ರು ಮಕ್ಕಳಿದ್ದಂಗ ನಿಮ್ಗೆ. ಇದು ವ್ಯವಹಾರ ಹೆಂಗೈತಪ್ಪ ಅಂದ್ರೆ ಇದೊಂದು ಕೋರ್ಟ್ ಇದ್ದಂಗ, ನಾವಿಬ್ರು ವಕೀಲರಿದ್ದಂಗ. ನಾನು ಗಂಡ ಕೈದು ಹಿಡಿದಿನಿ, ಆಕಿ ಹೆಣ್ಣು ಕೈದು ಹಿಡ್ದ. ಇದ್ರ ಯಾರ್ದು ಏನಾಕೈತಿ ಫೈನಲ್ ಆಗ್ಬೇಕ. ನೀನು ನಾನಿಲ್ಲದೆ ಯಾವಲ್ಲಿ ನೀ ಅದಿ ಮೊದಲ. ಹೌದಲ್ರಿ. ಈ ಜೀವಿಲ್ಲದೆ ನೀ ಏನು ಬಂದು ಮಾಡ್ದಿ, ಏನು ಸೃಷ್ಟಿ ಮಾಡ್ದಿ ಈ ಜಗತ್ನ್ಯಾಗ. ಈ ಸದಿದು ಗೌರಿ ಜಾತ್ರೆ ಅಂದಾರ ಅದಕ್ಕೆ. ಹೌದಲ್ರಿ. ಅವ್ರಿಬ್ಬರು ನಡಬರಕ್ಕೆ ಒಬ್ಬ ಅದಾನಿಲ್ ನೋಡ್ಕೊಂಬ ಹೋಗಿ ನೀವು ಕುಡಿಯಾಗ. ಹೌದಲ್ರಿ. ಅದಾನಿಲ್ ನೋಡ್ಕೊಂಡು ಬಂದ ನನಗೆ ಹೇಳಿ ಜೇರ್ ನಾ ಇರ್ಲಿಲ್ಲ ಅಂದ್ರೆ ಹಾಡ್ಗಿನೇ ಬಿಡ್ತೀನಿ ಇಲ್ಲಿದೆ. ಅದಾನಿಲ್ರಿ. ಒಬ್ಬರೇ ಹೇಳ್ರಿ ನೀವು. ಹೌದಲ್ರಿ. ಮತ್ತೆ ನಾ ಇಲ್ಲದೆ ಹೆಂಗೆ ಹಾಕೈತದ? ಅದಕ್ಕೆ ಹೆಂಗಾದ್ರೆ ಅದು ಗೌರಿ ಶಂಕರ. ಹೌದಲ್ರಿ. ಅವ ಮತ್ತೆ ಸಾಕ್ಷಿ ಇಬ್ಬರಿಗೆ ಎಡಕ ಬಲಕ, ಅವ ನಡ್ಬರ್ಕ. ಹೌದು. ನೋಡು, ಶ್ರೀಕೃಷ್ಣ 16,000 ಗೋಪೇರಿ ಆಳ್ಯಾನ. ಹೌದಲ್ರಿ ಆಳ್ಯಾನ. ಮತ್ ನಾನು ಒಂದ್ 2-3 ಮಾಡ್ಕೊಂಡ್ರೆ ನಡೀತದ. ಹೌದಲ್ರಿ. ನೀವು ಒಂದೇ ಮನ್ಯಾಗ ಒಂದ್ 4-5 ಮಾಡ್ಕೊಳಂಗ ಅದಾವ. ಬರಂಗಿಲ್ಲ. ಅದಕ್ಕೆ ಹೆಂಗ ತಿಳ್ಕೊ, 16,000 ಗೋಪಿಕಾ ಸ್ತ್ರೀಯರಿಗೆ ಶ್ರೀಕೃಷ್ಣ ಆಳ್ಯಾನ. ಹೌದು. ಮತ್ತೆ ಗೌರಿ ಶಂಕರ 2
ನಡೆದೊಳಕ ನಮ್ಮ ಪರಮಾತ್ಮದನಲ್ಲಿ ಶಂಕರ ಹೌದಲ್ರಿ ಇವ್ರಿಬ್ಬರಿಗೆ ಸಾಕ್ಷಿ ಹೌದ್ ಹೌದ್ ಅಂದ್ರೆ ಇವನಿಂದ ಇವ್ರ ಅದಾರ ಅಂತ ಹೌದ್ ಯಾಕೆ ಮಾಸ್ತರ ಬರಬರದಿಲ್ಲ ಹೌದ್ ಹೌದಲ್ರಿ ಅದಕ್ಕೆ ಅಂತಿಂತವ್ರೆಲ್ಲ ಇಲ್ಲಿ ಮೂರ್ತಿ ಮರಿ ಆದ್ರೆ ಕೀರ್ತಿ ಹುಷಾರ ಎಲ್ಲ ಭಗವಂತನಿಂದ ಆಗ್ಯದ ಹೌದ್ ಧರ್ಮದ ಗುಡಿ ಒಳಗೆ ಓಂ ನಮ್ಮ ಶಿವಾಯನೇ ಬರಿಬೇಕಾಗ್ತದೆ ಹೌದ್ ಹೌದಲ್ರಿ ಅದಕ್ಕೆ ಓಂಕಾರದಿಂದ ಉತ್ಪನ್ನ ಆಗಿ ಬಂದದಿದು ಪ್ರಥಮದಲ್ಲಿ ಅಂತ ಮಾಡ್ಯಾರ ಹೌದ್ ಹೌದ್ ಮತ್ತೀಗಿಂದ ಯಾವ್ಯಾವ ವಿಷಯ ಅದಾವ ನೀತಿ ಹೌದಲ್ರಿ